ಮಾನ್ಯ ಡಿ ಜಿ ಅವರು ಸಲೀಂ ಜಿ ಅವರನ್ನು ಭೇಟಿ ಮಾಡಿದ್ದೇವೆ. ಕಾರಣ ಏನಂದರೆ, ಮಾಲೂರು ತಾಲೂಕಿನಲ್ಲಿ ಸ್ವತಂತ್ರ ನಂತರದಲ್ಲಿ ಮೈಸೂರು ಮಹಾರಾಜರು ಶಿಕ್ಷಣದ ಇದಕ್ಕೆ ಒತ್ತು ಕೊಡಲಿಕ್ಕೆ ಅಲ್ಲಿ ಸುಮಾರು 51 ಎಕರೆ ಜಾಗವನ್ನು ಶಾಲೆಗೆ ಅಂತೇಳಿ ಬರೆದು ಕೊಟ್ಟಿರ್ತಾರೆ. ಇದು ಶಿಕ್ಷಣ ಉತ್ತೇಜನಕ್ಕಾಗಿ ಕೊಡ್ತಕ್ಕಂಥ ಮಹಾರಾಜರ ಕೊಡುಗೆ. ಇದು ರಿಜಿಸ್ಟ್ರೇಷನ್ನು ಕೂಡ ಅವರ ಸೆಕ್ರೆಟರಿ ಆ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರ ವಾರಸುದಾರರು ಯಾರು ಅಂತಂದರೆ, ಈಸ್ ಎಕ್ಸಲೆನ್ಸಿ ಗವರ್ನರ್, ಆಗಿನ ಗವರ್ನರ್ ಆಗಿದ್ದ ಶ್ರೀನಿವಾಸ ಒಡೆಯರೇ ಮಾಡಿಕೊಟ್ಟಿರ್ತಾರೆ. ಇವತ್ತಿಗೂ ಅದರ ಒಡೆತನ ಯಾರ್ದು ಇರ್ತದೆ ಅಂತಂದರೆ, ಈಸ್ ಎಕ್ಸಲೆನ್ಸಿ ಗವರ್ನರ್ ಇವತ್ತಿಗೂ ಇರ್ತದೆ. ಆದರೆ ನಾವು ಸದನದಲ್ಲಿ ಒಂದು ಪ್ರಶ್ನೆ ಮಾಡಿ, ಹಲವು ಜಮೀನುಗಳು ವಿಷಯದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ, ಸರ್ಕಾರವೇ ಉತ್ತರ ಕೊಡ್ತದೆ. ಆ ಉತ್ತರದಲ್ಲೂ ಕೂಡ ಈಗಲೂ ಕೂಡ ಅದು ಗವರ್ನರ್ ವಾರಸುದಾರಿಕೆಯಲ್ಲಿದೆ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದಿದೆ. ಆದರೆ ಕೆಲವರು ಏನು ಮಾಡ್ತಾರೆ, ಅದನ್ನು ಕಬ್ಜಾ ಮಾಡಿ ದಾಖಲೆ ಸೃಷ್ಟಿಸಿ, ಆದರೆ ಇಂದು ಮುಂದೆ ಏನೂ ಗೊತ್ತಿಲ್ಲದೆ ಡಿ ಸಿ ಅವರಿಂದ ಕನ್ವರ್ಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಇದನ್ನು ಕೇಳಲಿಕ್ಕೆ ಹೋದಾಗ ನಮಗೆ ಮತ್ತೆ ಸಿಕ್ಕಿತ್ತು ಗುಂಡು ತೋಪುಗಳು, ಅದೊಂದು 100 ಎಕರೆ ಕೆರೆ ಜಮೀನುಗಳು, ಒಟ್ಟಾರೆ 300 ಎಕರೆ ಪ್ಲಸ್ ಇನ್ನು ಸರ್ಕಾರದ ಗೋಮಾಳ 54 ಎಕರೆ, ಹೆಚ್ಚು ಕಡಿಮೆ 350 ಎಕರೆ. ಇದನ್ನು ಖಾಸಗಿಯವರು ಗಂಗಾಧರ್ ಎಂಬಂಥ ವ್ಯಕ್ತಿ, ಆಂಧ್ರದವರು, ಅವರು ಬರುವಾಗೆಲ್ಲ ಬೌನ್ಸರ್ಗಳನ್ನ ಇಟ್ಕೊಂಡೇ ಬರ್ತಾರೆ, ಬಂದು ಅದನ್ನು ಕಬ್ಜಾ ಮಾಡಿದ್ದಾರೆ. ಇದಕ್ಕೆ ತಹಸೀಲ್ದಾರರು ಮೊದಲುಗೊಂಡು ಎಲ್ಲರೂ ಕೂಡ ಇದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಈಗ ನೇರವಾಗಿ ಕಂಡು ಬರ್ತಾ ಇದೆ. ಈ ವಿಷಯವನ್ನು ನಮ್ಮ ಸ್ಥಳೀಯ ಮುಖಂಡರು, ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡರು ಇದನ್ನು ಹೊರಗೆ ತರ್ತಾರೆ. ತಂದು ಈಗ ಡಿ ಸಿ ಅವರಿಗೆ ಅರ್ಜಿ ಕೊಟ್ಟರೆ ಅದು ಏನೂ ಆಗೋದಿಲ್ಲ. ಯಾಕೆಂತಂದರೆ ಅವರೇ ಅದನ್ನು ಕನ್ವರ್ಷನ್ ಮಾಡಿದ್ದಾರೆ. ಅವರು ಹಿಂದೆ ಮುಂದೆ ನೋಡಬೇಕಾಗಿತ್ತು. ಯಾವುದೇ ಕನ್ವರ್ಷನ್ಗೆ ಹೋದರೆ 50 ವರ್ಷದ ದಾಖಲೆಗಳು ತೆಗೆದು ನೋಡ್ತಾರೆ. ಇದು ಒಂದು ತಿಂಗಳು 2-3 ತಿಂಗಳದ ಹಿಂದೆ ನೋಡಿದ್ರು ಕೂಡ ಅದು ಸರ್ಕಾರಿ ಜಮೀನು ಸ್ವತ್ತಾಗಿದೆ, ಅದನ್ನು ಕನ್ವರ್ಷನ್ ಮಾಡಿ ಆಗಿ ಹೋಗಿದೆ. 4 ಮಂತ್ಸ್ ಆಗಿದೆ, ಅಷ್ಟೇ ಆಗಿರೋದು. ಅದಾಗಿದ ಮೇಲೆ ಈಗ ತಹಸೀಲ್ದಾರರು ಅದನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸರ್ಕಾರಿ ಜಮೀನು ಅದನ್ನು ನಮ್ಮ ಹದ್ದುಬಸ್ತಿಗೆ ತಗೋಬೇಕು ಅನ್ನೋ ಕಾರಣ ಬರುತ್ತೆ. ನಮ್ಮ ರೆವಿನ್ಯೂ ಸೆಕ್ರೆಟರಿ ಅವರು, ಕಟ್ಯಾರಿ ಅವರು ಆದೇಶ ಮಾಡ್ತಾರೆ ಅದನ್ನು ವಾಪಸ್ ತಗೊಳ್ಳಿ ಅಂತ. ವಾಪಸ್ ತಗೊಳಕ್ಕೆ ಹೋಗಿ ಅದರ ಬದಲಾಗಿ ಅವರ ಜೊತೆಗೆ ನಿಂತು ಕಾಂಪೌಂಡ್ ಹಾಕ್ಸ್ಕೊಡ್ತಾರೆ ತಹಸೀಲ್ದಾರರು. ಇದನ್ನು ವಿರೋಧಿಸಿ ಈಗ ಆಹ್ವಾನದ ಮೇರೆಗೆ ಹೋಗಿದ್ದ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರು ಮತ್ತು ಕೃಷ್ಣಪ್ಪ ಅವರನ್ನು ಅವ್ರ ಮೇಲೆ ಟ್ರೆಸ್ಪಾಸ್ ಕೇಸ್ ಹಾಕ್ಸ್ತಾರೆ. ಇದರಲ್ಲಿ ಅಡಿಷನಲ್ SP ಅವರು ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸಿದ್ರು. ಆಮೇಲೆ ಹೋದವರನ್ನೆಲ್ಲ ಕೆಟ್ಟ ಭಾಷೆಯಲ್ಲಿ ಬೈದರು. ಇದೆಲ್ಲವೂ ವಿಡಿಯೋಗಳನ್ನು ತಗೊಂಡು ಬಂದು ನಾವೀಗಾಗಲೇ ಮಾನ್ಯ ಸಲೀಂ ಜಿ ಅವರಿಗೆ ಸಬ್ಮಿಟ್ ಮಾಡಿದ್ದೇವೆ. ಇದು ದೊಡ್ಡ ವಿಷಯ ಆಗುತ್ತೆ. 350 ಎಕರೆ ಜಮೀನುಗಳನ್ನು ಅಲ್ಲ, ಅದು ಇಲ್ಲದೆ ಇದು ಇಷ್ಟು ನಡೆಯಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದರ ಹಿಂದೆ ಅಲ್ಲಿನ ಸ್ಥಳೀಯ ಶಾಸಕರುಗಳು ಅವರೆಲ್ಲ ಇದ್ದೇ ಇರ್ತಾರೆ. ಯಾಕಂದರೆ ಅವರೇ ಮಾಡ್ಕೊಳಕ್ಕಾಗಲ್ಲ, ಥರ್ಡ್ ಪರ್ಸನ್ನನ್ನು ಇಟ್ಟು ಎಲ್ಲ ಮಾಡ್ತಕ್ಕಂಥದ್ದು ಇದು ಪ್ರಾಕ್ಟೀಸು, ಪದ್ಧತಿಗಳು. ಅದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಈಗ ಅನುಮಾನ ಎಲ್ಲರಿಗೂ ಇದೆ. ಇದರ ಬಗ್ಗೆನೂ ನಾವು ಕೂಲಂಕುಷ ಚರ್ಚೆ ಮಾಡಿದ್ದೇವೆ. ಈಗ ಕಟಾರಿ ಅವರು ರೆವಿನ್ಯೂ ಸೆಕ್ರೆಟರಿ ಅವರು ಆಸ್ತಿ ತೊಗೊಂಡಿದ್ದಾರೆ. ಅವರು ಒಂದು ಅಪ್ರೈಟ್ ಆಫೀಸರ್, ಅವರು ಸ್ಟ್ರಿಕ್ಟ್ ಆಗೇನೂ ನಡ್ಕೊಳ್ತಾರೆ. ಯಾವುದೇ ಸರ್ಕಾರಿ ಜಾಗಗಳನ್ನು ಅವರು ಒತ್ತುವರಿ ಮಾಡಲಿಕ್ಕೆ ಬಿಡೋದಿಲ್ಲ.
ಆ ಕಾರಣದಿಂದ ನಮಗೆ ಭರವಸೆ ಇದೆ ಇದೆಲ್ಲವನ್ನು ನಾವು ವಾಪಸ್ ತಗೊಳ್ತೀವಿ ಅಂತ. ಆದರೆ ಇದರಲ್ಲಿ ಈಗ ತಹಸೀಲ್ದಾರರು ತಾಲೂಕ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಒಂದು ಸಮಯ ಪೊಲೀಸ್ನವರನ್ನು ನೀವು ರಕ್ಷಣೆ ಕೊಡಿ ಅಂತಂದಾಗ ಅವ್ರು ಕೊಡಲೇಬೇಕಾಗತ್ತೆ, ಇಲ್ಲ ಅಂತ ಹೇಳೋಕ್ಕಲ್ಲ. ಆದರೆ ಸ್ಪೆಷಲ್ ಇಂಟ್ರೆಸ್ಟ್ ಯಾರೂ ತೋರಿಸ್ಬಾರ್ದು, ತೋರಿಸಿದ್ರೆ ಅರ್ಥಗಳೇ ಬೇರೆ ಆಗ್ತವೆ. ಆ ಕಾರಣದಿಂದ ಮಾನ್ಯ DG ಅವರನ್ನು ಕಂಡು ಅವರ ಗಮನಕ್ಕೆ ತಂದಿದ್ದೇವೆ. ಇದೆಲ್ಲವನ್ನು ಕೂಡ ನಾನು ಇದರ ಜೊತೆಗೆ ಹೇಳ್ತಕ್ಕಂಥದ್ದು, ರಾಮನಗರ ಜಿಲ್ಲೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ನಗರದಲ್ಲೂ ಹಾಗೂ ಕೋಲಾರ ಈ ಪ್ರಾಂತ್ಯಗಳಲ್ಲಿ ಹೆಚ್ಚು ಕಡಿಮೆ ಸರ್ಕಾರಿ ಜಮೀನುಗಳನ್ನು ರಾಜಕಾರಣಿಗಳು ಸೇರಿದಂತೆ ಅಧಿಕಾರಿಗಳು ಜೊತೆ ಶಾಮೀಲಾಗಿ ಸುಮಾರು 5,000 ಎಕರೆ ಜಮೀನುಗಳಷ್ಟು ಈ ರೀತಿಯೇ ಎಲ್ಲ ಆಗ್ತಾ ಇವಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬರ್ತಾ ಇದೆ. ಈ ಎಲ್ಲ ಭಾಗಗಳಲ್ಲೂ ಭೂಮಿಯ ಬೆಲೆ ಇವತ್ತು ಗಗನಕ್ಕೆ ಹೋಗಿದೆ, ಚಿನ್ನದ ಬೆಲೆ ಆಗಿದೆ ಅಂತ ಎಲ್ಲ ಮಾತಾಡ್ತಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಚಟುವಟಿಕೆಗಳು ಭಾಳಷ್ಟು ನಡೀತವೆ. ಇದೆಲ್ಲವನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ. ಸರ್ಕಾರವೇ ಇದರ ಹೊಣೆ ಹೊತ್ತು ಆ ಎಲ್ಲ ಜಮೀನುಗಳನ್ನು ಮತ್ತೆ ಸರ್ಕಾರ ವಶಪಡಿಸ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕೆ ನಮ್ಮ ಈ ಹೋರಾಟ ಇದು ನಡೆದೇ ಇದೆ.